ಇಡೀ ದೇಶವೇ ಎದುರು ನೋಡ್ತಾ ಇದ್ದಂತಹ ಒಂದು ಐತಿಹಾಸಿಕ ದಿನಕ್ಕೆ ಇವತ್ತು ದೇಶದ ಸಂಸತ್ ಸಾಕ್ಷಿ ಆಗಲಿದೆ. ವಕ್ಫ್ ತಿದ್ದುಪಡಿ ಬಿಲ್ ಮಂಡನೆಗೆ ಕ್ಷಣಗಣನೆ ಆರಂಭ ಆಗಿದೆ. ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ 8 ಗಂಟೆಗಳ ಸುದೀರ್ಘ ಸಮಯವನ್ನು ನಿಗದಿಪಡಿಸಲಾಗಿದೆ. ಇವತ್ತು ಸಂಸತ್ನಲ್ಲಿ ವಕ್ಫ್ ತಿದ್ದುಪಡಿ ಬಿಲ್ ಮಂಡನೆ ಆಗ್ತಾ ಇದೆ. ವಿರೋಧ ಪಕ್ಷಗಳು ತೀವ್ರವಾಗಿ ವಿರೋಧಿಸಿರುವಂತಹ ಬಿಲ್ ಮಂಡನೆ ಇದು. ಯಾಕೆ ಅಂತಂದರೆ ಇದರಿಂದ ಅಲ್ಪಸಂಖ್ಯಾತರಿಗೆ ವಿಪರೀತವಾದ ಅನ್ಯಾಯ ಆಗುತ್ತೆ ಅಂತಕ್ಕಂಥದ್ದು ಕಾಂಗ್ರೆಸ್ ಸೇರಿದಂತೆ ಅನೇಕ ಪಕ್ಷಗಳ ಆರೋಪ. ಆದರೆ BJP ನೇತೃತ್ವದ NDA ಇದನ್ನು ನಾವು ಜಾರಿಗೆ ತರಲೇಬೇಕು, ಇದನ್ನು ಕಾಯ್ದೆ ಮಾಡಲೇಬೇಕು ಅಂತ ಹೊರಟಿದೆ. ಮಸೂದೆ ಪ್ರಕಾರ ಕೇಂದ್ರ ಸರ್ಕಾರ ವಕ್ಫ್ ಪರಿಷತ್ತನ್ನು ರಚಿಸುತ್ತೆ. ನೋಡಿ, ವಕ್ಫ್ ಪರಿಷತ್ತನ್ನು ರಚಿಸುವಂತಹ ಅಧಿಕಾರ ಇನ್ನು ಮುಂದೆ ಕೇಂದ್ರ ಸರ್ಕಾರಕ್ಕೆ ಬರುತ್ತೆ. ಈ ಸಮಿತಿಯಲ್ಲಿ ಮುಸ್ಲಿಂ ಮಹಿಳೆಯರು, ಮುಸ್ಲಿಮೇತರ ಸದಸ್ಯರನ್ನು ನೇಮಿಸಬಹುದು. ಮುಸ್ಲಿಮೇತರರು ಯಾಕೆ ಅಂತ ಈಗ ಅವ್ರು ಕೇಳ್ತಾ ಇರೋದು, ಮುಸಲ್ಮಾನರು. ಹಾಗಾದರೆ ತಿರುಪತಿನಲ್ಲಿ ನೀವು ಮುಸ್ಲಿಮರನ್ನು ಸೇರಿಸ್ಕೋತೀರಾ ಅಂತ ಕೇಳ್ತಾರೆ. ಇದರಿಂದ ವಕ್ಫ್ ಆಸ್ತಿಗಳ ಮೇಲೆ ಕೇಂದ್ರಕ್ಕೆ ನಿಯಂತ್ರಣ ಹಾಗೂ ಮೇಲ್ವಿಚಾರಣೆ ಸಿಗುತ್ತೆ. ಕೇವಲ ಕೇಂದ್ರ ಅಂತಲೇ ಅಲ್ಲ, ರಾಜ್ಯ ಸರ್ಕಾರಕ್ಕೂ ಇದರ ನಿಯಂತ್ರಣ ಮತ್ತು ಮೇಲ್ವಿಚಾರಣೆ ಸಿಗುತ್ತೆ ಈ ಹೊಸ ಬಿಲ್ಲಿಂದ. ಹಾಗಾಗಿ ಈ ತಿದ್ದುಪಡಿ ಮಸೂದೆಯಿಂದಾಗಿ ವಕ್ಫ್ ಆಸ್ತಿಗಳ ಲೆಕ್ಕವನ್ನು ಪರಿಶೋಧಿಸಬಹುದು. ಈ ಹಿಂದೆನೂ ಪರಿಶೋಧಿಸ್ಬೋದಾಗಿತ್ತು, ಬಟ್ ಎಲ್ಲ ಅವರೇ ಇದ್ದರು, ಸರ್ವೇಯರ್ಗಳೆಲ್ಲ ಅದೇನು ಲೆಕ್ಕ ಕೊಡ್ತಾ ಇದ್ರು ಅದೇ ಫೈನಲ್ ಆಗ್ತಾಯಿತ್ತು. ಕೇಂದ್ರಕ್ಕೆ ಲೆಕ್ಕ ಪರಿಶೋಧನೆ ಮಾಡುವ ಅಧಿಕಾರ ಸಿಗುತ್ತೆ ಈ ಹೊಸ ಬಿಲ್ ಬರೋದ್ರಿಂದ. ಇನ್ನು CAG ನೇಮಿಸುವ ಆಡಿಟರ್ ಮೂಲಕ ಲೆಕ್ಕ ಪರಿಶೋಧನೆಯನ್ನು ಮಾಡಬಹುದು. ಎಲ್ಲವೂ ಕೇಂದ್ರ ಸರ್ಕಾರದ ನಿಯಂತ್ರಣಕ್ಕೆ ಬರುತ್ತೆ. ಇದು ಆರ್ಥಿಕ ಪಾರದರ್ಶಕತೆ ಖಾತ್ರಿಯ ಜೊತೆಗೆ ಕೇಂದ್ರದ ಬಲವನ್ನು ಹೆಚ್ಚಿಸುತ್ತೆ. ಇದಕ್ಕೆ ತುಂಬ ವಿರೋಧ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು. ವಕ್ಫ್ ಆಸ್ತಿ ದುರುಪಯೋಗ ತಡೆಯುವ ಅಧಿಕಾರ ಕೇಂದ್ರಕ್ಕೆ ಸಿಗುತ್ತೆ. ಅಂದರೆ ಕಂಪ್ಲೀಟ್ ಒಂದು ವರ್ಡಲ್ಲಿ ಹೇಳಬೇಕು ಅಂದರೆ ಜುಟ್ಟು ಕೇಂದ್ರಕ್ಕೆ ಸಿಗ್ತಾ ಇದೆ. ಈಗ ವಕ್ಫ್ ಆಸ್ತಿ ಎಂದು ಗುರುತಿಸುವ ಮೊದಲು DCಗಳು ತನಿಖೆ ನಡೆಸಿ ವರದಿಯನ್ನು ಸಲ್ಲಿಸಬೇಕು. DCಗಳು ಅಂದರೆ ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರ್ತಾರೆ. ರಾಜ್ಯ ಸರ್ಕಾರದ ಸ್ಥಳೀಯ ಆಡಳಿತಕ್ಕೆ ಜವಾಬ್ದಾರಿ ಬರುತ್ತೆ. ವಕ್ಫ್ ಬೋರ್ಡ್ ಅಂತಂದ್ಬಿಟ್ರೆ ಯಾರು ಹತ್ತಿರಕ್ಕೆ ಹೋಗ್ತಿರ್ಲಿಲ್ವಲ್ಲ, ಇನ್ನು ಮುಂದೆ ಹಾಗಲ್ಲ. ವಕ್ಫ್ ಮಂಡಳಿಗಳ ಸ್ವಾಯತ್ತತೆ ಕಡಿಮೆ ಆಗುತ್ತೆ. ಅದಕ್ಕೊಂದು ಸ್ವತಂತ್ರ ಫ್ರೀಡಮ್ ಅಂತ ಇತ್ತಲ್ಲ, ಲಿಬರ್ಟಿ, ಅದು ಕಡಿಮೆ ಆಗುತ್ತೆ. ವಕ್ಫ್ ಮಂಡಳಿಯಲ್ಲಿ 2 ಮಹಿಳಾ ಸದಸ್ಯರು, ಶಿಯಾ ಮತ್ತು ಸುನ್ನಿ ಎರಡೂ ಪಂಗಡದವರಿಗೆ ಅವಕಾಶ ಕೊಟ್ಟಿದ್ದಾರೆ. ಇದಕ್ಕೂ ವಿರೋಧ ವ್ಯಕ್ತವಾಗಿತ್ತು. ಬೋಹರಸ್, ಅಘಖಾನಿ ಪಂಗಡಗಳ ಪ್ರಾತಿನಿಧ್ಯ ಕಡ್ಡಾಯವಾಗಿರಬೇಕು. ಅಂದರೆ ಮುಸಲ್ಮಾನರಲ್ಲೇ ಬೇರೆ ಬೇರೆ ಪಂಗಡಗಳಿದೆಯಲ್ಲ, ಅದರಲ್ಲೂ ಅವ್ರಿಗೂ ಇದು ಕೊಡ್ತಾ ಇದ್ದಾರೆ ಪ್ರಾಶಸ್ತ್ಯ. ಹೊಸ ಮಂಡಳಿ ರಚನೆಯಲ್ಲಿ ಸರ್ಕಾರ ಈ ನಿಯಮವನ್ನು ಅನುಸರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಹೊಸ ಮಂಡಳಿಗ ರಚಿಸ್ತಾರಲ್ಲ, ಇದು ಪಾಸ್ ಆದಮೇಲೆ ಸರ್ಕಾರ ಈ ಎಲ್ಲ ನಿಯಮಗಳನ್ನು ಅನುಸರಿಸಬೇಕು. ವಕ್ಫ್ ಆಸ್ತಿಗಳ ಸರ್ವೆ ಜವಾಬ್ದಾರಿ ಜಿಲ್ಲಾಧಿಕಾರಿಗಳಿಗೆ ಬರ್ತಾ ಇದೆ. ಈ ಹಿಂದೆನೂ ಸರ್ಕಾರನೇ ಸಂಬಳ ಕೊಟ್ಟು ಒಬ್ಬರನ್ನ ಇಟ್ಟಿತ್ತು, ಅವ್ರು ಸರ್ವೆ ಮಾಡ್ತಾಯಿದ್ರು. ಇನ್ನು ಮುಂದೆ ಜಿಲ್ಲಾಧಿಕಾರಿಗಳ ಸುಪರ್ದಿಗೆ ಬರುತ್ತೆ ಎಲ್ಲವೂ ಕೂಡ. ಬೇಕಾಬಿಟ್ಟು ಇವರು ಎಲ್ಲ ನಮ್ಮದು 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 ಅನ್ನೋಂಗಿಲ್ಲ. ದೇವಸ್ಥಾನ ನಮ್ಮದು, ಸ್ಕೂಲ್ ನಮ್ಮದು, ಪ್ರಾರ್ಥನಾ ಮಂದಿರ ನಮ್ಮದು, ರೈತರ ಜಮೀನು ನಮ್ಮದು ಅನ್ನೋಂಗಿಲ್ಲ. ಎಲ್ಲ ಜಿಲ್ಲಾಧಿಕಾರಿಗಳು ನೋಡಿ ಅದನ್ನು ಪರಿಶೀಲಿಸಬೇಕು. ವಕ್ಫ್ ಆಸ್ತಿಗಳ ಸರ್ವೆ ಎಲ್ಲವೂ ಕೂಡ ಜಿಲ್ಲಾಧಿಕಾರಿಗಳ ಸುಪರ್ದಿಗೆ ಬರ್ತಾ ಇದೆ ಈ ಹೊಸ ವಕ್ಫ್ ಮಸೂದೆಯಿಂದ. ವಕ್ಫ್ ಆಸ್ತಿಗಳ ಸರ್ವೆ ಯಾವ ರೀತಿ ಆಗುತ್ತೆ ಅನ್ನೋದಕ್ಕೆ ಕೆಲವೊಂದು ನಿಬಂಧನೆಗಳನ್ನು ಹಾಕಿದ್ದಾರೆ ಈ ಹೊಸ ಬಿಲ್ಲಲ್ಲಿ. ಅದಕ್ಕೆ ಇದನ್ನು ನಾವು ತಿದ್ದುಪಡಿ ಅಂತ ಹೇಳ್ತಾ ಇರೋದು. ಕಳೆದ ವರ್ಷವೇ ಮಂಡನೆಯಾಗಿತ್ತು, ವಿರೋಧ ಪಕ್ಷಗಳ ಆಕ್ಷೇಪದಿಂದಾಗಿ ಅದು ಹೋಲ್ಡ್ ಆಗಿತ್ತು. ಒಂದಷ್ಟು ಈಗ ತಿದ್ದುಪಡಿಗಳನ್ನು ಮಾಡಿಕೊಂಡು ಮತ್ತೆ ಇವಾಗ ಕೇಂದ್ರ ಸರ್ಕಾರ ಇದನ್ನು ಮಂಡನೆ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ. ಕೇಂದ್ರ ಸರ್ಕಾರಕ್ಕೆ NDA ಮಿತ್ರ ಪಕ್ಷಗಳು ಸಪೋರ್ಟ್ ಮಾಡಿವೆ. ಆದರೆ ಇದನ್ನು ಇಂಡಿ ಒಕ್ಕೂಟ ವಿರೋಧ ಮಾಡ್ತಾ ಇದೆ, ಕಾಂಗ್ರೆಸ್ ನೇತೃತ್ವದ ಇಂಡಿ ಒಕ್ಕೂಟ. ಇವತ್ತು ಅದಕ್ಕೋಸ್ಕರನೇ 8 ಗಂಟೆ ಸುದೀರ್ಘವಾದ ಚರ್ಚೆಯನ್ನು ಇಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಕಾಂಗ್ರೆಸ್ನವರಿಗೆ 1 ಗಂಟೆ 40 ನಿಮಿಷ ಅವಕಾಶ ಕೊಟ್ಟಿದ್ದಾರೆ. ಬೇರೆ ಬೇರೆ ಪಕ್ಷದವ್ರಿಗೂ ಅವಕಾಶವನ್ನು ಕೊಡ್ತಾರೆ. ಸಮಗ್ರವಾದ ಚರ್ಚೆ ಆಗುತ್ತೆ 8 ಗಂಟೆ. ಇವತ್ತು ತಡರಾತ್ರಿ ತನಕ ಸಂಸತ್ ನಡೆಯುತ್ತೆ. ಆದರೆ ಅವ್ರು ಹೇಳ್ತಾ ಇರೋದು ಕೇವಲ 8 ಗಂಟೆ ಸಾಕಾಗಲ್ಲ. ಆರಂಭದಲ್ಲಿ ಸುಮಾರು ದಿನ ಕೇಳಿದ್ರು, ಹೋಗಲಿ 12 ಗಂಟೆ ಕೇಳಿದ್ರು, ಈಗ ಅದು 8 ಗಂಟೆಗೆ ಇಳಿಕೆಯಾಗಿದೆ.